ಇವಾಗ ಬಿರಿಯಾನಿ ಸರ್ವ್ ಮಾಡ್ತಾ ಇದ್ದಾರೆ, ನಾಟಿ ಸ್ಟೈಲ್ ಬಿರಿಯಾನಿ. ಸೊ ಇದಿಷ್ಟು ಐಟಮ್ಸು ಕೇವಲ 279 ರೂಪಾಯಿಗೆ ಸಿಗ್ತಾ ಇದೆ ನಿಮಗೆ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತಿನ ವ್ಲಾಗು ನಾನು ಆನ್ ದಿ ವೇ ಹೋಗ್ತಾ ಶುರು ಮಾಡ್ತಿದ್ದೀನಿ. ಬರೀ ನಾನೊಬ್ಬ ಅಲ್ಲ, ಇವತ್ತು ಡ್ಯಾಡಿ ಇದ್ದಾರೆ ನಮ್ಮ ಜೊತೆ, ನಮ್ಮ ಮಮ್ಮಿ ಇದ್ದಾರೆ ನಮ್ಮ ಜೊತೆ. ಸೊ 100K ಆದಮೇಲೆ ನಾನು ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಆ್ಯಂಡ್ ಪಾರ್ಟಿ ಗಿರಿಟಿ ಕೇಕ್ ಕಟ್ಟಿಂಗ್ ಇವೆಲ್ಲ ಏನೂ ಮಾಡಿಲ್ಲ. ಓಕೆನಾ, ಸಿಂಪಲ್ಲಾಗಿ 100K ಆಯಿತು. ಹೌದು, ಸ್ವಲ್ಪ ಡಿಲೇ ಆಯಿತು. ಸೊ ಅದಕ್ಕೋಸ್ಕರ ಕೇಕ್ ಕಟ್ಟಿಂಗ್ ಇವೆಲ್ಲ ಅವಶ್ಯಕತೆ ಇಲ್ಲ ಈಗ ಸದ್ಯಕ್ಕೆ ಅಂತ ನನಗೆ ಪರ್ಸ್ನಲಿ ಅನಿಸ್ತು. ಸೊ ಅದಕ್ಕೋಸ್ಕರ ಅವೆಲ್ಲ ಏನು ಮಾಡಿದರೆ ಸೀದಾ ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿಗೆ ಒಂದು ಸ್ವಲ್ಪ ಸ್ಪೆಷಲಾಗಿ ಏನಾದ್ರು ಇರಬೇಕು ಅಂತ ಅಂದ್ಕೊಂಡು ಎಲ್ಲರೂ ಹೊರಗಡೆ ಹೋಗೋಣ ಊಟಕ್ಕೆ ಅಂತ ಅಂದ್ಕೊಂಡ್ವಿ. ಸೊ ನಮ್ಮ ಮಮ್ಮಿ ತುಂಬ ದಿನಗಳಿಂದ ನಮ್ಮ ಮಮ್ಮಿಯ ಬೇಡಿಕೆ ಅನ್ಲಿಮಿಟೆಡ್ ತಿನ್ನಬೇಕು ಅಂತ. ಸೊ ಹಾಗಾಗಿ ಇವತ್ತು ಒಂದು ಸಂದರ್ಭ ಬಂದಿದೆ. ಅದಕ್ಕೋಸ್ಕರ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಇಲ್ಲೇ ನಾಗರಬಾವಿನಲ್ಲೇ ಒಂದು ರೆಸ್ಟೋರೆಂಟ್ ಇದೆ, ACK ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಅಂದ್ಬಿಟ್ಟು. ಅಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚೆಗೆ ನೋಡಿ ನಾನು ರೀಲ್ಸಲ್ಲೆಲ್ಲ 279 ರೂಪೀಸ್ಗೆಲ್ಲ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರಂತೆ. ಅದರಲ್ಲಿ ಅನ್ಲಿಮಿಟೆಡಲ್ಲಿ ಏನೇನು ಅಂತ ಹೇಳಿದ್ರೆ, ಅನ್ಲಿಮಿಟೆಡ್ ತಂದೂರಿ ಚಿಕನ್ನು, ಅನ್ಲಿಮಿಟೆಡ್ ಚೈನೀಸ್ ಚಿಕನು, ಅನ್ಲಿಮಿಟೆಡ್ ಗುಂಟೂರು ಚಿಕನು, ಅನ್ಲಿಮಿಟೆಡ್ ನಾಟಿ ಸ್ಟೈಲ್ ಚಿಕನ್ನು, ಆ್ಯಂಡ್ ಅದ್ರ ಜೊತೆಗೆ ಅನ್ಲಿಮಿಟೆಡ್ ಚಿಕನ್ ಬಿರಿಯಾನಿ ವಿತ್ ಪೀಸಸ್ ಅವೆಲ್ಲ ಕಾಮನ್ ಆಗಿರುತ್ತೆ. ಆ್ಯಂಡ್ ಕಾಂಪ್ಲಿಮೆಂಟ್ರಿನಲ್ಲಿ ಎಗ್ಗು ಆಮೇಲೆ ಐಸ್ ಕ್ರೀಮಿನ ಕೊಡ್ತಾರಂತೆ. ಸೊ ಹಾಗಾಗಿ ಅದನ್ನು ಟ್ರೈ ಮಾಡೋಣ ಇವತ್ತು ಅಂತ ಅಂದ್ಬಿಟ್ಟು ಇವತ್ತೆಲ್ಲರೂ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣಂತೆ, ಯಾವ ಥರ ಇರುತ್ತೆ ಏನು ಕತೆ ಇವತ್ತಿನ ನಮ್ಮ ಬಾಡೂಟ ನೋಡೋಣ. ಸಿಗ್ನಲ್ ಬಿಡ್ತು, ಲೆಟ್ಸ್ ಗೋ. ಓಕೆ, ಸೊ ಗೈಸ್ ಬಂದು ರೀಚ್ ಆಗಿದ್ದೀವಿ. ಡ್ಯಾಡಿ ಮಮ್ಮಿನ ಆಲ್ರೆಡಿ ಕೂರಿಸಿದ್ದೀನಿ. ನಮ್ಮ ಮಮ್ಮಿ ಆಸೆ ಪೂರೈಸೋದಕ್ಕೆ ನಂದು ಆ್ಯಕ್ಚುಲಿ 100K ಆಗಬೇಕಾಗಿತ್ತು. ಆವಾಗಲೇ ನಮ್ಮ ಮಮ್ಮಿ ಆಸೆ ಪೂರೈಸೋಕ್ಕೆ ಆಗೋದು ಅನ್ನೋ ಒಂದು ಬರೆದು ಬಿಟ್ಟಿತ್ತು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಬಂದುಬಿಟ್ಟಿದ್ದೀವಿ ನಾನು. ಓಕೆನಾ, ಸ್ವಲ್ಪ ಕಾಲಿಡೋಕ್ಕೂ ಜಾಗ ಇರಲ್ಲ ಆಮೇಲೆ, ಅದು ನನಗೆ ಗೊತ್ತು. ಸೊ ಅದಕ್ಕೋಸ್ಕರನೇ ನಾವು ಸ್ವಲ್ಪ ಅಡ್ಜಸ್ಟ್ ಆಗೋಣ, ಬೇಗ ಬಂದು ಆರಾಮಾಗಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಬಂದಿರೋದು. ಸೊ ಬಾಳೆದೆಲೆ ಫುಲ್ಲು ಸಫಿಷಿಯೆಂಟಾಗಿ, ಫುಲ್ಲು ದೊಡ್ಡದಾಗಿ ಜಾಸ್ತಿ ಐಟಮ್ಸ್ನ ಏನೋ ಹಾಕೊಬೋದು ತಟ್ಟೆನಲ್ಲಿ. ಚೆನ್ನಾಗಿ ಬ್ಯಾಟಿಂಗ್ ಮಾಡೋರಿಗೆ ಪರ್ಫೆಕ್ಟ್ ಆಗಿದೆ. ಅನ್ಲಿಮಿಟೆಡ್ ಹೆಸರು ಕೊಡೋದಷ್ಟೇ ಅಲ್ಲ, ಅನ್ಲಿಮಿಟೆಡ್ ಜೊತೆಗೆ ಹಾಗೆ ಬಡಿಸ್ಬೇಕು, ಹಾಗೆ ಬಾಳೆದೆಲೆ ಕೂಡ ಇರಬೇಕು. ಗೈಸ್ ಸರ್ವಿಂಗ್ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ಗೆ ನಮಗೆ ಪೆಪ್ಪರ್ ಚಿಕನ್ ಕೊಟ್ಟಿದ್ದಾರೆ, ಆ್ಯಂಡ್ ಅದ್ರ ಜೊತೆಗೆ ಈರುಳ್ಳಿ, ನಿಂಬೆಹಣ್ಣು, ಅದಾದಮೇಲೆ ತಂದೂರಿ ಚಿಕನ್ ಕೊಡ್ತಾರಲ್ಲ, ಸೊ ಅದಕ್ಕೆ ಚಟ್ನಿ ಕೊಟ್ಟಿದ್ದಾರೆ. ಸ್ಟಾರ್ಟ್ ಮಾಡ್ಕೊಳಮ್ಮ, ಯಾರಿಗೆ ಕೈತಿದ್ದೀರಾ? ಓ ನಾರ್ಮಲ್. ಗೈಸ್ ಲೈನಾಗೆಲ್ಲ ಹಾಕೊಂಡು ಹೋಗಿದ್ದಾರೆ. ಇವಾಗ ಬಿರಿಯಾನಿ ಸರ್ವ್ ಮಾಡ್ತಾ ಇದ್ದಾರೆ, ನಾಟಿ ಸ್ಟೈಲ್ ಬಿರಿಯಾನಿ. ಮಮ್ಮಿ ಡ್ಯಾಡಿ ಇಬ್ಬರು ಬ್ಯಾಟಿಂಗ್ ಶುರು ಮಾಡ್ಕೊಂಡಿದ್ದಾರೆ. ಸೊ ಆಮೇಲೆ ಅವ್ರನ್ನ ಕೇಳೋಣ ಯಾವ ಥರ ಇದೆ ಏನು ಕತೆ ಅಂತ ಅಂದ್ಬಿಟ್ಟು. ನಮ್ಮ ಮಮ್ಮಿ ಆಲ್ರೆಡಿ ಹೇಳ್ಬಿಟ್ರು. ನಮ್ಮ ಮಮ್ಮಿ ಖುಷಿ ಗೈಸ್, ನಮ್ಮ ಮಮ್ಮಿ ಸಣ್ಣ ಪುಟ್ಟ ವಿಚಾರದಲ್ಲೇ ಖುಷಿ ಪಡೋದು. ಓಕೆನಾ, ಅದು ಬೇಕು ಇದು ಬೇಕು ಅಂತೆಲ್ಲ ಕೇಳೋದಿಲ್ಲ ಅಷ್ಟೇ. ಸೊ ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ ಏನೇನು ಮಾಡಿದ್ದಾರೆ, ಏನೇನು ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಸೊ ಇಲ್ಲಿ ಈರುಳ್ಳಿ, ನಿಂಬೆಹಣ್ಣು, ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಪೆಪ್ಪರ್ ಚಿಕನ್ ಇದೆ, ಆ್ಯಂಡ್ ಇದರಲ್ಲಿ ತಂದೂರಿ ಚಿಕನ್ ಇದೆ, ಆಲ್ರೆಡಿ ಹೇಳಿದ್ನಲ್ಲ ನಾನು. ಆ್ಯಂಡ್ ಇಲ್ಲಿ ನಮ್ಮ ನಾಟಿ ಸ್ಟೈಲ್ ಒಂದು ಚಿಕನ್ ಡಿಶ್ ಇದೆ, ಅದಾದಮೇಲೆ ಚಿಲ್ಲಿ ಚಿಕನ್ ಇದೆ ಇಲ್ಲಿ. ಆ್ಯಂಡ್ ಮೇಯ್ನು ಬಿರಿಯಾನಿ, ಚಿಕನ್ ಬಿರಿಯಾನಿ ವಿತ್ ಪೀಸಸ್ಸು, ಅದಾದಮೇಲೆ ಇಲ್ಲಿ ತಂದೂರಿ ಚಿಕನ್ಗೆ ಚಟ್ನಿ, ಆ್ಯಂಡ್ ಇಲ್ಲಿ ಮೊಸರು ಬಜ್ಜಿ ಬಿರಿಯಾನಿಗೆ, ಆ್ಯಂಡ್ ಇಲ್ಲಿ ಮೊಟ್ಟೆ ಮರಿಲೇಬಾರ್ದು, ಆ್ಯಂಡ್ ಲಾಸ್ಟಲ್ಲಿ ಐಸ್ ಕ್ರೀಮ್ ಒಂದು ಕೊಡ್ತಾರೆ. ಓಕೆನಾ, ಸೊ ಇದಿಷ್ಟು ಐಟಮ್ಸು ಕೇವಲ 279 ರೂಪಾಯಿಗೆ ಸಿಗ್ತಾ ಇದೆ ನಿಮಗೆ. ಎಲ್ಲಿ? ACK ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ. ಇವ್ರದ್ದು ಇನ್ನೂ ಒಂದು ಬ್ರಾಂಚ್ ಇದೆ, ಅದು ವಿಜಯನಗರಲ್ಲಿದೆ. ಆ್ಯಂಡ್ ನನಗೆ ವಿಜಯನಗರ ಒಂದು ಸ್ವಲ್ಪ ದೂರ ಆಗುತ್ತೆ ಅಂತ ನಾನು ಇಲ್ಲಿಗೆ ಬಂದಿದ್ದೀನಿ. ಆ್ಯಂಡ್ ಬರೀ ಇದಿಷ್ಟೇ ಅಲ್ಲ, ಇವ್ರದ್ದು ಪಾರ್ಟಿ ಹಾಲ್ ಕೂಡ ಇದೆಯಂತೆ. ಸೊ ಪಾರ್ಟಿ ಹಾಲ್ಗೆ ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ. ನೀವೇನಾದ್ರು ಇವೆಂಟ್ ಏನಾದ್ರು ಮಾಡಬೇಕು ಅಂತ ಹೇಳಿದ್ರೆ ಬರೀ ಫುಡ್ಡಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ, ಹಾಲ್ಗೆ ಚಾರ್ಜ್ ಮಾಡೋದಿಲ್ಲ. ಓಕೆನಾ, ಸೊ ಇದು ನೋಟ್ ಮಾಡ್ಕೊಳ್ಳಿ ಪಾಯಿಂಟ್ನ. ಡಿಸ್ಕ್ರಿಪ್ಷನಲ್ಲಿ ಬೇಕಾಗಿರೋ ಡೀಟೇಲ್ಸು, ಟೈಮಿಂಗ್ಸ್ ಎಲ್ಲ ಹಾಕಿರ್ತೀನಂತೆ, ವಿಸಿಟ್ ಮಾಡಿ. ಈಗ ನಾನು ಟ್ರೈ ಮಾಡ್ತೀನಿ. ಸುಮಾರು ದಿನಗಳ ನಂತರ ಒಂದು ಬ್ರೇಕ್ ತೊಗೊಂಡಿದ್ದೆ ಬಿರಿಯಾನಿಗೆ. ಸೊ ಇವತ್ತು ತಿಂತಾಯಿದ್ದೀನಿ. ಚೀರ್ಸ್. ಸುಮಾರು ದಿನದಿಂದ ತಿಂದೇ ಇರೋದು, ಇವಾಗ ಬಾಯಿಗೆ ಬಿರಿಯಾನಿ ಹೋಗ್ತಿರೋದು, ಫುಲ್ ಸಮಾಧಾನ ಆಗ್ತಾಯಿದೆ. ಸೊ ಚಿಕನ್ ಪೀಸಸ್ಸು ಅಷ್ಟೇ ಚೆನ್ನಾಗಿ ಕುಕ್ ಆಗಿದೆ. ಚಿಕನ್ ಪೀಸ್ ಜೊತೆಗೆ ಚೆನ್ನಾಗಿದೆ. ಏನು ಅನ್ನಿಸ್ತು ರೆಡಿ? ಎಲ್ಲಾದರೂ ತೊಗೊಂಡಿದ್ದೀನಿ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮಸಾಲೆ ತುಂಬ ಚೆನ್ನಾಗಿ ಹಿಡಿದಿದೆ. ಓಕೆ, ಕುಕ್ ಚೆನ್ನಾಗಿದೆ. ಸೂಪರ್, ವೆರಿ ಟೇಸ್ಟ್ಫುಲ್. ಓಕೆ, ನಿಮ್ಗೇನು ಅನಿಸ್ತಮ್ಮ? ನಿಮ್ಮದೇ ಇಂಪಾರ್ಟೆಂಟ್ ಅಮ್ಮ, ಹೇಳ್ಬಿಡಮ್ಮ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇಷ್ಟ ಆಯ್ತಾ? ತಂದೂರಿ ಚಿಕನ್ ಇಷ್ಟ ಆಯ್ತಾ? ನಮ್ಮ ಮಮ್ಮಿಗೆ ತಂದೂರಿ ಚಿಕನ್ ಏನೋ ಸ್ವಲ್ಪ
ಫೀಲಿಂಗ್ ಜಾಸ್ತಿ, ಅಂದರೆ ಪ್ರೀತಿ ಜಾಸ್ತಿ. ಚೆನ್ನಾಗಿದೆ. ಇಷ್ಟ ಆಯ್ತಾ? ಗೈಸ್ ಏನು ಗೊತ್ತಾ, ನನಗೆ ಪರ್ಸ್ನಲಿ ಅನ್ಸೋದು ಊಟದ ವಿಚಾರದಲ್ಲಿ ಕಡಿಮೆ ಮಾಡಬಾರ್ದು, ಓಕೆನಾ? ಅನ್ಲಿಮಿಟೆಡ್ ಕೊಡ್ತೀವಿ, ಆ ಹೆಸರು ಹೇಳೋದು ದೊಡ್ಡದಲ್ಲ. ಇಲ್ಲಿ ಖಾಲಿ ಆಗ್ತಿದ್ದಂಗೆ ಬಂದು ಫಿಲ್ ಮಾಡ್ತಾರಲ್ಲ, ಅದು ಇಂಪಾರ್ಟೆಂಟು. ಸೊ ನಾನು ಇನ್ನೂ ತಿಂದಿರಲಿಲ್ಲ, ಸೊ ನಮ್ಮ ಡ್ಯಾಡಿದು ಆಲ್ರೆಡಿ ನೋಡ್ಬೋಲ್ಲ. ಬಟ್ ಅಂತ ಹೇಳ್ಬಿಟ್ಟು ಗ್ಯಾಪಲ್ಲಿ ಬಂದುಬಿಟ್ಟು ಫಿಲ್ ಮಾಡಿ ಹೋಗಿದ್ದಾರೆ. ಅದು ಸಮಾಧಾನ ಕೊಡೋದು. ನಾವು ಕೊಡೋ ದುಡ್ಡಿಗೆ ಆ ಪ್ರೀತಿನಲ್ಲಿ ಬಂದುಬಿಟ್ಟು ಫಿಲ್ ಮಾಡ್ತಾರಲ್ಲ, ಏನೇನು ಬೇಕು ಅಂತ ಕೇಳ್ಬಿಟ್ಟು, ಅದು ಇಂಪಾರ್ಟೆಂಟು. ಸೊ ನೋಡಿ, ಆಲ್ರೆಡಿ 2 ಐಟಮ್ ಫಿಲ್ ಮಾಡಿದ್ದಾರೆ. ಬಿರಿಯಾನಿ ತರಕ್ಕೆ ಹೋಗಿದ್ದಾರೆ, ನಮ್ಮ ಮಮ್ಮಿಗೂ ಹಾಕಿದ್ದಾರೆ, ಆ್ಯಂಡ್ ತಂದೂರಿ ತರಕ್ಕೆ ಹೋಗಿದ್ದಾರೆ. ಸೊ ಇದು ನೋಟಿಸ್ ಮಾಡಿದೆ, ಇದು ಖುಷಿಯಾಗೋದು. ನಾವು ಕೊಡೋ ದುಡ್ಡಿಗೂ ನಾವಿಲ್ಲಿ ಬರೋದಕ್ಕೂ ಸಾರ್ಥಕ. ಜಾಸ್ತಿ ತಿಂದ್ಬಿಟ್ಟ ನೋಡಿ ಗೈಸ್, ಇದೇ ಸೂಪರು. ಖಾಲಿಯಾಗಿ ಒಂದು ಸ್ವಲ್ಪ ಹೊತ್ತು ಆಗಿಲ್ಲ, ಅಷ್ಟು ಬೇಗ ತೊಗೊಂಬಂದಿದ್ದಾರೆ. ಗುಡ್. ಬೇಡ ನಮ್ಮ ಮಮ್ಮಿ ಯಾಕೋ ಸ್ಲೋ ಆಗಿಬಿಟ್ರು, ನನಗಿಂತ ಹೊಟ್ಟೆ ತುಂಬಿಡ್ತಾ. ನಂಗೆ ಬೇಡ ಅಲ್ಲಿ ಹಾಕ್ಬಿಡಿ. ನೋಡಿ ಇಷ್ಟೇ ನಮ್ಮ ಮಮ್ಮಿ ಖುಷಿ. ಏನೋ ಜೋಶು ಸ್ಟಾರ್ಟಿಂಗಲ್ಲಿ ಬೇಕು ಅನ್ನೋದು, ಆಮೇಲೆ ಸಮಾಧಾನ ಆಯ್ತಾ ತಿಂದಿರೋದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರಲ್ಲಿ, ಇದಕ್ಕೆ ಮುಂಚೆ ಯಾವತ್ತೂ ಬಂದಿಲ್ಲ ಇಲ್ಲಿ. ಸೊ ಒಂದು ಸ್ವಲ್ಪ ಇತ್ತು, ಅಂದರೆ ಕ್ರೌಡೆಲ್ಲ ನೋಡಿದ್ನಲ್ಲ, ಸೊ ಚೆನ್ನಾಗಿರುತ್ತೆ ಅಂತ 100% ನನಗೆ ಗೊತ್ತಿತ್ತು. ಇಲ್ಲೇ ಓಡಾಡೋದು ನಾನು. ಬಟ್ ಇವತ್ತು ಕೂಡಿ ಬಂದಿದೆ ಕಾಲ. ಸಾಕು. ಆ್ಯಂಡ್ ಯಾರೇ ಬಂದ್ರೂ ಫುಡ್ಡನ್ನು ಹಾಕಿಸ್ಕೊಂಡು ಎಷ್ಟು ಬೇಕೋ ಅಷ್ಟು, ನಿಮಗೆ ತಿನ್ನೋಕ್ಕಾಗೋ ಅಷ್ಟು ಹಾಕಿಸ್ಕೊಂಡು ತಿನ್ನಿ, ವೇಸ್ಟ್ ಮಾಡಬೇಡಿ ಫುಡ್ನ. ಸೊ ಕೇಳಿ ಹಾಕ್ತಾಯಿದ್ದಾರೆ. ಯಾಕೆಂದರೆ ಫುಡ್ ವೇಸ್ಟ್ ಮಾಡ್ಬಿಡ್ತಾರೆ ಕೆಲವರು, ಹಾಕಿಸ್ಕೊಂಡು ಜಾಸ್ತಿ ಹಾಕ್ಸ್ಕೊಂಡ್ರೆ. ಬೇಕು ಅಂದರೆ ಕೇಳಿ ಖಂಡಿತ ಹಾಕ್ತಾರೆ. ಅದಕ್ಕೆ ಅಲ್ವಾ ಅನ್ಲಿಮಿಟೆಡು. ಬೇಡ ನಮ್ಮ ಮಮ್ಮಿ ಯಾಕೆ ಕಮ್ಮಿ ಆಗ್ಬಿಟ್ರು ಅಷ್ಟೇ ಬರ್ತಾರೆ. ಯಾಕಮ್ಮ ಸಾಕಾ? ಇದೆಲ್ಲ ತಿನ್ಬೇಕಲ್ಲ. ತಿಂತೀನಿ ಆರಾಮಾಗಿ. ಲಿಟ್ರಲಿ ನಂದು ಖಾಲಿ ಆಗೋಕ್ಕೆ ಬಿಡ್ತಾಯಿಲ್ಲ, ಬಂದು ಹಾಕ್ತಾಯಿದ್ದಾರೆ. ನಾನು ಇದನ್ನೆಲ್ಲ ತಿಂದು ಖಾಲಿ ಮಾಡಬೇಕಷ್ಟೇ. ಇವಾಗ ನಂದು ಟಾರ್ಗೆಟ್ ಇರೋದು, ಯಾವುದನ್ನು ಬಿಡ್ದಂಗೆ. ನೋಡಿ, ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದ್ದಾರೆ. ಸೂಪರ್. ಬಡ್ಸೋದಕ್ಕೆ ರೆಡಿ ಇದ್ದಾರೆ, ನಾವು ತಿಂದು ಖಾಲಿ ಮಾಡೋಕ್ಕೆ ರೆಡಿ ಆದರೆ ಸಾಕು. ನಮ್ದು ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಸೊ ಅವ್ರಿಗೆ ಸೊ ಡ್ಯಾಡಿ ಒಬ್ಬರೇ ಟ್ರೈ ಮಾಡ್ತಿರೋದು ವೈಟ್ ರೈಸು ಮತ್ತು ರಸಮ್. ಬೇಡ ಮೇಡಮ್, ನನಗೂ ಸಾಕು. ಹಾಗಲ್ಲ ಗೈಸ್, ಕೆಪಾಸಿಟಿ ಯೂಸ್ ಆಗ್ಬಿಟ್ಟಿದೆ. ಸೊ ರಸಮ್ ತೊಗೊಂಬಂದಿದ್ದಾರೆ. ಡ್ಯಾಡಿ ಹೇಳ್ತಾರೆ ಯಾವ ಥರ ಇದೆ ಟೇಸ್ಟು ರಸಮ್ದು ಅಂತ. ಮೇಡಮ್ ಕಪ್ಪಲ್ಲಿ ಕೊಡ್ತೀರಾ? ಕಪ್ಪಲ್ಲಿ ನೀವು ಕುಡಿತೀರಾ ನಮ್ಮ? ಹೇಳಿ ಮೇಡಮ್. ಫುಲ್ ಬ್ಯಾಟಿಂಗ್ ಮಾಡಿದ್ಮೇಲೆ ಜೀರ್ಣ ಆಗಬೇಕು ಅಂದರೆ ಇದೊಂಚೂರು ತಗೊಳ್ಳೇಬೇಕು. ರಸಮ ಚೆನ್ನಾಗಿದೆಯಾ? ಸೂಪರ್ ಆಗಿ ಫಿನಿಶಿಂಗ್ ಟಚ್ಚು. ಚಿಯರ್ಸ್. ಟೀ ಚಿಯರ್ಸ್ ಮಾಡ್ತಿದ್ದೆ ಇಷ್ಟು ದಿನ, ಬಟ್ ರಸಮ್ ಚಿಯರ್ಸ್. ಚೆನ್ನಾಗಿದೆ. ಅದು ನಮ್ಮ ಡ್ಯಾಡಿಗೆ ರಸಮ್ ಇಷ್ಟ ಆಗುತ್ತೆ. ನಮ್ಮ ಡ್ಯಾಡಿ ಹೂ ಅಂತ ಅಪ್ರೂವ್ ಮಾಡ್ತಾರೆ, ನಮ್ಮ ಮಮ್ಮಿ ಆಗಲೇ ಅಪ್ರೂವ್ ಮಾಡಿಬಿಟ್ರು. ಅದು ನಮ್ಗೆ ಶಾಕ್ ಆಯಿತು. ಹುಡುಗರು ಗೊತ್ತಾಗ್ತಿದೆ, ಚೆನ್ನಾಗಿದೆ. ನಿಮಗೂ ಇಷ್ಟ ಆಯ್ತಲ್ಲ? ಸೂಪರ್ ಆಗಿ. ಇವಾಗ ಅನಿಸ್ತೇ ರೈಸ್ ತಿನ್ನಬೇಕು ಅಂತ, ಬಟ್ ಬೇಡ, ನಾಳೆ ಹೋಗಿ ನಾನೇ ಕರಗಿಸ್ಬೇಕು ಜಿಮ್ಮಲ್ಲಿ. ಮಿಸ್ ಮಾಡಿಬಿಡಿ. ತಿಂದರೂ ಏನಂತೆ, ನಾಳೆ ಕರಗಿಸ್ಬೇಕು. ಮಿಸ್ ಮಾಡ್ದಂಗೆ ಟ್ರೈ ಮಾಡಿ ಗೈಸ್ ರಸಮ್ ಲಾಸ್ಟಲ್ಲಿ. ಚೆನ್ನಾಗಿದೆ. ಚೆನ್ನಾಗಿ ಬ್ಯಾಟಿಂಗ್ ಮಾಡಿರೋದು ಅಂದರೆ ನಮ್ಮ ಡ್ಯಾಡಿನೇ ಗೈಸ್. ಬ್ಯಾಟಿಂಗ್ ಮಾಡೋದಲ್ಲ, ಕ್ಲೀನಾಗಿ. ಅಲ್ಲ ಟೇಸ್ಟ್ ಹೆಂಗಿತ್ತು ಅಂತ ಎಲ್ಲ ನೋಡಿದ್ರೆ ಗೊತ್ತಿರುತ್ತೆ. ಹೌದೌದು, ಟೇಸ್ಟ್ ಚೆನ್ನಾಗಿತ್ತು. ಆ್ಯಂಡ್ ಯೂಸಲಾಗಿ ಬ್ಯಾಟಿಂಗ್ ವಿಷಯದಲ್ಲಿ ಎಲೆ ಮೇಲೆ ಊಟ ಬಿಡೋದು ಇವೆಲ್ಲ ಇಲ್ಲ, ನಮ್ಮ ಮನೆಗೂ ಅಷ್ಟೇ ಹಂಗೆ. ಸೊ ನಾವು ನೋಡಿ, ನಾನು ಏನು ಹಂಗೇನಿಲ್ಲ, ಎಲ್ಲ ಕ್ಲೀನಾಗಿ ಬ್ಯಾಟಿಂಗ್ ಮಾಡಿದ ಮೂಳೆಗಳು ಮುಗಿಸಿದ್ದೀನಿ. ಫುಲ್ಲಿ ಸ್ಯಾಟಿಸ್ಫೈಡ್. ಟೇಸ್ಟ್ ವೈಸು, ಕ್ವಾಲಿಟಿ ವೈಸು ಸಮಾಧಾನ ಆಯಿತು. ಇಲ್ಲಿ ಕೆಳಗಡೆ ಐಸ್ ಕ್ರೀಮು ತಿನ್ನೋಣ ಬನ್ನಿ. ನಮ್ಮ ಮಮ್ಮಿಗೆ ಅಲ್ಲಿ ಕೇಳಿದ್ದು, ನಮ್ಮ ಮಮ್ಮಿ ರಸಮ್ ಬೇಕು ಅದು ಇದು ಏನೂ ಕೇಳಿಲ್ಲ, ಐಸ್ ಕ್ರೀಮ್ ಬೇಕು ಅನ್ನೋದೇ ಕೇಳಿದ್ದು. ನಮ್ಮ ಮಮ್ಮಿಗೆ ಐಸ್ ಕ್ರೀಮ್ ಕೊಟ್ಬಿಟ್ರೆ ಲಾಸ್ಟಲ್ಲಿ ಒಂದು ಸಮಾಧಾನ. ಖಾಲಿ ಐಸ್ ಕ್ರೀಮು. ಈ ಐಸ್ ಕ್ರೀಮ್ ಮಾತ್ರ ಲಿಮಿಟೆಡ್. ಐಸ್ ಕ್ರೀಮ್ ಮತ್ತು ಮೊಟ್ಟೆ ಎರಡೂ ಲಿಮಿಟೆಡ್. ಮಿಕ್ಕಿದ್ದು ಏನೇನು ತಿಂದ್ವಿ ನಾವಿಲ್ಲಿ ಪ್ರತಿಯೊಂದು ಅನ್ಲಿಮಿಟೆಡ್ ಗೈಸ್. ಇಲ್ಲಿ ಪಾರ್ಟಿ ಹಾಲ್ ಇಲ್ಲ. ಪಾರ್ಟಿ ಹಾಲ್ ಇರೋದು ಬರೀ ವಿಜಯನಗರ ಬ್ರಾಂಚಲ್ಲಿ. ಸೊ ಪಾರ್ಟಿ ಹಾಲು, ಪಾರ್ಟೀಸ್ ಮಾಡೋಕ್ಕೆ ಏನಾದರೂ ಬೇಕು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವಿಜಯನಗರ ಬ್ರಾಂಚ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನಾವು ಪಟ್ಟಣ ಡ್ಯಾಡಿ ಕೊಟ್ಟಿರೋದಾ? ನಾನು ಇವಾಗಷ್ಟೇ ಮಮ್ಮಿ ತಳ್ಳಿದ್ರು ಇಲ್ಲಿ ನೋಡ್ರಿ ಇದನ್ನು. ಸೊ ಆಯ್ತೇನೋ ಅಂತ ಅಂದ್ಕೊಂಡ್ರೆ ಇನ್ನೊಂದು ಕಪ್ಪು. ಡ್ಯಾಡಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ, ಅದಕ್ಕೋಸ್ಕರ ಅರ್ಧ ತಿಂದ್ಬಿಟ್ಟು ಅರ್ಧ ಮಮ್ಮಿಗೆ ಕೊಟ್ಟಿದ್ದಾರೆ. ಮಮ್ಮಿಗೆ ಇಷ್ಟ ಅಂದ್ಬಿಟ್ಟು ಮುಗಿಸ್ಕೊಂಡು ಭರ್ಜರಿ ಭೋಜನ, ಭರ್ಜರಿ ಬ್ಯಾಟಿಂಗು ಹೇಳಿದ್ನಲ್ಲಾಗಲೇ. ನಮ್ಮ ಮಮ್ಮಿ ಸಮಾಧಾನ ಆಗಬೇಕಾಗಿತ್ತು. ಏನಮ್ಮ ಅನ್ನಿಸ್ತು? ಇಷ್ಟ ಆಯ್ತೇನಮ್ಮ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಟೇಸ್ಟು ಎಲ್ಲ ಐಟಮು ಹೆಂಗೆ ಅನ್ನಿಸ್ತು? ಎಲ್ಲ ಚೆನ್ನಾಗಿತ್ತು, ಹೊಟ್ಟೆ ತುಂಬೋಗಿದೆ. ಸೂಪರ್. ಆದರೂ 279 ರುಪೀಸ್ಗೆ ನನಗೆ ಗೊತ್ತಿರೋ ಪ್ರಕಾರ, ಅಕಸ್ಮಾತ್ ಯಾವ್ದಾದ್ರು ಇದ್ರೆ ಹೇಳಿ, 279 ರುಪೀಸ್ಗೆ ಇಡೀ ಬೆಂಗಳೂರಲ್ಲಿ ಯಾರು ಈ ಅನ್ಲಿಮಿಟೆಡ್ ಕಾನ್ಸೆಪ್ಟ್ ಇಟ್ಟಿಲ್ಲ. ಸೊ ಇವ್ರು ಇಟ್ಟಿದ್ದಾರೆ. ಸೊ ವರ್ತ್ ಇತ್ತು. ಹೇಳಿಲ್ವಾ ನಾನು, ಅನ್ಲಿಮಿಟೆಡ್ ಇಡೋದು ಇಂಪಾರ್ಟೆಂಟ್ ಅಲ್ಲ, ಹಂಗೆ ಬಂದ್ಬಿಟ್ಟು ಬಡಿಸ್ಬೇಕು, ಟೇಸ್ಟ್ ಚೆನ್ನಾಗಿರಬೇಕು. ಸೊ
ಸೊ ಅವೆರಡರಲ್ಲೂ ಚೆನ್ನಾಗಿದೆ ಇದು. ಬನ್ನಿ ವಿಸಿಟ್ ಮಾಡಿ. ನಿಮ್ಗೇನು ಅಷ್ಟು ಹೇಳಿ? ಸೂಪರ್ ಆಗಿತ್ತು. ರಸಮ್ ಹೆಂಗಿತ್ತು? 275ಕ್ಕೆ 79 ನನ್ನ ಪ್ರಕಾರ ಲೆಕ್ಕನೇ ಇಲ್ಲ. ಬರ್ತಲ್ಲ, ಕಂಪ್ಲೀಟ್ಲಿ ಬರ್ತು. ವ್ಯಾಲ್ಯೂ ಫಾರ್ ಮನಿ. ಆ್ಯಂಡ್ ಇಲ್ಲೇ ಅಂಬೇಡ್ಕರ್ ಕಾಲೇಜ್ ಬಾಯ್ಸ್ ಹೋಗೀಸ್ ಯಾರಾದರೂ ಇದೆ, ಗರ್ಲ್ಸು ನಿಮಗೆ ಹತ್ರದಲ್ಲಿ ಆಪೋಸಿಟಲ್ಲೇ ಇದೆ, ಬನ್ನಿ ಟ್ರೈ ಮಾಡಿ. ಗೈಸ್ ಬೀಡ ತಿನ್ನಬೇಕು ಅಂತ ಅನ್ನಿಸ್ತು, ಸೊ ಅದಕ್ಕೋಸ್ಕರ ಬಂದು ಬೀಡ ಹಾಕಿಸ್ತಾ ಇದ್ದೀನಿ. ಅಣ್ಣಂದು ರೋಲಿಂಗ್ ಸ್ಕಿಲ್ಸ್ ನೋಡಿ ಗೈಸ್ ಹೆಂಗಿದೆ ಅದು ನೋಡಿ, ಮಾಡ್ತಾರೀಗ. ಏನು ಪರ್ಫೆಕ್ಟು. ಎಷ್ಟು ವರ್ಷದಿಂದ ಆಗ್ತಾಯಿದ್ರಣ್ಣ? 24 ವರ್ಷ. ಸಾಬಾಸ್. 24 ವರ್ಷಕ್ಕೆ ಇಷ್ಟು ಮಾಡಲಿಲ್ಲ ಅಂದರೆ ಅವ್ರಿಗೆ ಹೋಗಲ್ಲ. ಫಿನಿಶಿಂಗ್ ಟಚ್ಗೆ ಆವಾಗಲೇ ರಸಮ್ ಆಯಿತು, ಅದಾದಮೇಲೆ ಏನಾಯ್ತು ಹೇಳಿ, ಐಸ್ ಕ್ರೀಮ್ ಆಯಿತು. ಇವಾಗ ಚೀರ್ಸ್.